ನಮಸ್ಕಾರ. ನಾವು ಯಾವುದೇ ಒಂದು ವಸ್ತು ತಗೋಬೇಕಾದ್ರೆ ಅದು ಸ್ಮಾರ್ಟ್ಫೋನ್ ಇರ್ಬೋದು, ಗಾಡಿ ಇರ್ಬೋದು. ಅದರ ಫೀಚರ್ಸು, ಸ್ಪೀಡು, ಪವರು ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆಲೋಡೋದು ಒಂದೇ ಯೋಚನೆ. ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ. ದೊಡ್ಡ ಮೊತ್ತ ಕೊಟ್ಟು ತಂದ ಮೇಲೆ ಅದು ಅರ್ಧಕ್ಕೆ ಕೈ ಕೊಟ್ಬಿಟ್ರೆ ಅನ್ನೋ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ ಅಲ್ವಾ? ಖಂಡಿತವಾಗಿಯೂ. ಆ ಭರ ಅನ್ನೋದೇ ಒಂದು ದೊಡ್ಡ ಮಾರ್ಕೆಟ್. ಹೌದು. ಇವತ್ತು ನಮ್ಮುಂದಿರೋದು ಪ್ಯೂರ್ ಪವರ್ 30.0 ಅನ್ನೋ ಒಂದು ಉತ್ಪನ್ನದ ಮಾಹಿತಿ ಪತ್ರ. ಇದ್ರಲ್ಲಿರೋ ವಿಶೇಷ ಏನಂದ್ರೆ, ಇವರು ಬರೀ ಪವರ್ ಬಗ್ಗೆ ಅಥವಾ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿಲ್ಲ. ಇವರ ದೊಡ್ಡ ಆಫರೇ ಮನಃಶಾಂತಿ. ಒಂದು ವಾರಂಟಿ ಪ್ಲಾನ್ ಅನ್ನ ಒಂದು ಪ್ರಾಡಕ್ಟ್ನ ಹೀರೋ ತರ ಹೇಗೆ ಬಿಂಬಿಸಬಹುದು, ಇದನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಯಾಕೆಂದ್ರೆ ಸಾಮಾನ್ಯವಾಗಿ ವಾರಂಟಿ ಅನ್ನೋದು ಒಂದು ಸೇಫ್ಟಿ ನೆಟ್ ತರ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳೋಕೆ ಇರುತ್ತೆ ಅಷ್ಟೇ. ಆದರೆ ಇಲ್ಲಿ ಆ ಸೇಫ್ಟಿ ನೆಟ್ ಅನ್ನೇ ಮುಖ್ಯ ಉತ್ಪನ್ನವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಗ್ರಾಹಕರ ಮನಸ್ಸಿನ ಆಳದಲ್ಲಿರುವ ಆ ಭಯವನ್ನೇ ಬಂಡವಾಳ ಮಾಡಿಕೊಳ್ಳೋ ಒಂದು ಚಾಣಾಕ್ಷ ತಂತ್ರ. ಹೌದು ನೋಡಿ, ಬ್ರೋಷರ್ನ ಹೆಡ್ಲೈನ್ನಲ್ಲೇ ಇದೆ, ಪ್ಯೂರ್ ಪವರ್ 30.0, 12 ವರ್ಷಗಳ ಮತ್ತು ಅದರಾಚೆಗಿನ ಮನಃಶಾಂತಿ. ಅದರ ಕೆಳಗೆ ಕೇವಲ ಶಕ್ತಿಯಲ್ಲ, ಖಚಿತತೆಯಲ್ಲಿ ಹೂಡಿಕೆ ಮಾಡಿ ಅಂತ ಬರ್ದಿದ್ದಾರೆ. ಇದು ನೇರವಾಗಿ ನಮ್ಮ ಆತಂಕಕ್ಕೆ ಕೈ ಹಾಕಿದ ಹಾಗೆ ಅಲ್ವಾ? ನಿಖರವಾಗಿ. ಅವರು ಇಲ್ಲಿ ಉತ್ಪನ್ನವನ್ನೇ ಬೇರೆ ರೀತಿ ನೋಡ್ತಾ ಇದ್ದಾರೆ. ಇದು ಕೇವಲ ಒಂದು ವಸ್ತು ತಗೊಂಡು ದುಡ್ಡು ಕೊಟ್ಟು ಮುಗಿಯೋ ವ್ಯವಹಾರ ಅಲ್ಲ, ಇದೊಂದು ದೀರ್ಘಕಾಲ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಆ ಖಚಿತತೆಯಲ್ಲಿ ಹೂಡಿಕೆ ಮಾಡಿ ಅನ್ನೋ ಮಾತಿದೆಯಲ್ಲ, ಇದು ಬಿಸ್ನೆಸ್ ಮಾಡೋವರಿಗೆ ಅಥವಾ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋವರಿಗೆ ಬಹಳ ಮುಖ್ಯ. ಅವರಿಗೆ ಇವತ್ತು ಸಿಸ್ಟಮ್ ಕೆಲಸ ಮಾಡಿದ್ರೆ ಸಾಲದು, ಮುಂದಿನ 10-12 ವರ್ಷ ಯಾವುದೇ ತಲೆನೋವಿಲ್ಲದೆ ನಡಿಬೇಕು. ಸರಿ, ಹಾಗಾದ್ರೆ ಈ ಭರವಸೆಯ ಅಡಿಪಾಯ ಏನು ಅಂತ ನೋಡೋಣ. ಇವರ ಹತ್ರ 2 ತರಹದ ವಾರಂಟಿ ಪ್ಲಾನ್ಗಳಿವೆ. ಮೊದಲನೇದು ಸ್ಟ್ಯಾಂಡರ್ಡ್ ವಾರಂಟಿ. ಇದು 5 ವರ್ಷಗಳ ರಕ್ಷಣೆ ಕೊಡುತ್ತೆ. ಇದು ಹೆಚ್ಚು ಕಡಿಮೆ ಎಲ್ಲಾ ಕಡೆ ಸಿಗುವಂಥದ್ದೇ. ಹೌದು, ಇದೊಂದು ಬೇಸಿಕ್ ಪ್ರೊಟೆಕ್ಷನ್. 5 ವರ್ಷ ಏನಾದರೂ ತೊಂದರೆ ಆದರೆ ನಾವು ನೋಡ್ಕೋತೀವಿ ಅನ್ನೋ ಒಂದು ಭರವಸೆ. ಆದ್ರೆ ಇವರ 2ನೇ ಆಯ್ಕೆ ಇದೆಯಲ್ಲ, ವಿಸ್ತೃತ ವಾರಂಟಿ. ಇಲ್ಲಿಂದ ಕಥೆನೇ ಚೇಂಜ್ ಆಗುತ್ತೆ. ಇದು ಬರೋಬ್ಬರಿ 12 ವರ್ಷಗಳ ಕವರೇಜ್ ಕೊಡುತ್ತೆ. 12 ವರ್ಷ? ಇದು ಬಹಳ ದೊಡ್ಡ ಸಮಯ. ಹೌದು, ಈ ಇಂಡಸ್ಟ್ರಿಯಲ್ಲೇ ಇದು ಅತಿ ದೀರ್ಘವಾದ ವಾರಂಟಿ ಅಂತ ಅವರೇ ಹೇಳ್ಕೊತಾರೆ. 12 ವರ್ಷ ಅನ್ನೋದು ಕೇಳೋಕ್ ಚೆನ್ನಾಗಿದೆ, ಆದ್ರೆ ಬರೀ ಸಮಯ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದೆಯಾ? ಇಲ್ಲಿರೋದು ಸ್ವಾರಸ್ಯ. ಇದು ಕೇವಲ ಸಮಯದ ಆಟವಲ್ಲ. ಅವರು ಬಳಸೋ ಒಂದು ಪದ ಬಹಳ ಮುಖ್ಯ: ಹಣದುಬ್ಬರ ನಿರೋಧಕ ರಕ್ಷಣೆ. ಇನ್ಫ್ಲೇಷನ್ ಪ್ರೂಫ್ ಪ್ರೊಟೆಕ್ಷನ್. ಹೌದು. ಇದರ ಅರ್ಥ ಏನು ಗೊತ್ತಾ? ಇವತ್ತು ಒಂದು ಬಿಡಿಭಾಗದ ಬೆಲೆ 5,000 ರೂಪಾಯಿ ಇದೆ ಅಂದ್ಕೊಳ್ಳಿ. 10 ವರ್ಷಗಳ ನಂತರ ಹಣದುಬ್ಬರದಿಂದ ಅದರ ಬೆಲೆ 15,000 ಆಗ್ಬೋದು. ಆದರೂ ಗ್ರಾಹಕ 1 ರೂಪಾಯಿ ಕೂಡ ಹೆಚ್ಚಿಗೆ ಕೊಡಬೇಕಾಗಿಲ್ಲ. ಅಂದ್ರೆ ಮುಂದಿನ 12 ವರ್ಷಗಳ ಎಲ್ಲ ರಿಪೇರಿ ಖರ್ಚನ್ನೂ ಇವತ್ತಿನ ಬೆಲೆಗೆ ಲಾಕ್ ಮಾಡಿದ ಹಾಗೆ. ವಾವ್, ಇದು ನಿಜಕ್ಕೂ ದೊಡ್ಡ ಪಾಯಿಂಟ್. 12 ವರ್ಷಗಳಲ್ಲಿ ಎಷ್ಟೆಲ್ಲ ಬದಲಾಗಬಹುದು ಅಲ್ವಾ? ಸರಿ, ಈ 12 ವರ್ಷದ ವಾರಂಟಿಯಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅನ್ನೋದು ಮುಖ್ಯ. ಬರೀ ಹೆಸರಿಗಷ್ಟೇನಾ? ಬಹಳ ಮುಖ್ಯವಾದ ಪ್ರಶ್ನೆ. ಕೆಲವು ಕಂಪನಿಗಳು 10 ವರ್ಷ ವಾರಂಟಿ ಅಂತ ಹೇಳಿ ಯಾವುದೋ ಒಂದು ಸಣ್ಣ ನಟ್ಟು ಬೋಲ್ಟಿಗೆ ಮಾತ್ರ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಸಿಸ್ಟಮ್ನ ಪ್ರಮುಖ ಭಾಗಗಳನ್ನೇ ಕವರ್ ಮಾಡಿದ್ದಾರೆ. ಹೌದು, ಲಿಸ್ಟ್ ನೋಡೋಣ. ಮೊದಲನೇದು ಲಿಥಿಯಂ ಅಯಾನ್ ಬ್ಯಾಟರಿ ಮಾಡ್ಯೂಲ್ಗಳು. ಇದು ಇಡೀ ಸಿಸ್ಟಮ್ನ ಹೃದಯ ಇದ್ಹಾಗೆ. ಇದಕ್ಕೆ 12 ವರ್ಷಗಳ ಉಚಿತ ರಿಪೇರ್ ಅಥವಾ ಬದಲಿ ಸೌಲಭ್ಯ ಇದೆ. ಇದು ತುಂಬಾ ದೊಡ್ಡ ವಿಷಯ. ಎರಡನೇದು ಸೋಲಾರ್ ಹೈಬ್ರಿಡ್ ಇನ್ವರ್ಟರ್. ಮೂರನೇದು BMS ಅಂದ್ರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಬ್ಯಾಟರಿಯ ಮೆದುಳು. ಹೌದು. ಮತ್ತು 4ನೇದು ಸ್ಮಾರ್ಟ್ ಟೆಕ್. ಇದಕ್ಕೆ 12 ವರ್ಷಗಳ ಕಾಲ ಫರ್ಮ್ವೇರ್ ಅಪ್ಗ್ರೇಡ್ಸ್ಗಳು ಮತ್ತು AI ಚಾಲಿತ ಕ್ಲೌಡ್ ಸಪೋರ್ಟ್ ಸಿಗುತ್ತೆ. ಆಕ್ಚುಲಿ ಈ ಕೊನೆ ಪಾಯಿಂಟ್ ಇದೆಯಲ್ಲ, ಇದು ಬಹಳ ಮುಖ್ಯ. ಅಂದ್ರೆ ಇದು ಕೇವಲ ಹಾರ್ಡ್ವೇರ್ ಪ್ರೊಟೆಕ್ಷನ್ ಅಲ್ಲ, ಸಿಸ್ಟಮ್ನ ಬುದ್ಧಿಮತ್ತೆಯನ್ನು ಅಪ್ಡೇಟ್ ಆಗಿಡೋ ಭರವಸೆ. ಇವತ್ತು ತಗೊಂಡ ಟೆಕ್ನಾಲಜಿ 12 ವರ್ಷಗಳ ನಂತರವೂ ಹಳೆಯದಾಗಲ್ಲ, ಅದು ಫ್ಯೂಚರ್ ಪ್ರೂಫ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ. ಆದ್ರೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಂಪನಿ ಹೇಗೆ ಇಷ್ಟು ದೊಡ್ಡ ಭರವಸೆ ಕೊಡಕ್ ಸಾಧ್ಯ? 12 ವರ್ಷ ಅಂದ್ರೆ ಸಣ್ಣ ಸಮಯವಲ್ಲ. ಇದರ ಹಿಂದೆ ಏನಾದ್ರೂ ಸೀಕ್ರೆಟ್ ಇರ್ಬೇಕಲ್ಲ. ಸುಮ್ನೆ ಇಷ್ಟು ದೊಡ್ಡ ರಿಸ್ಕ್ ಯಾರ್ ತಗೊಳ್ತಾರೆ? ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇದಕ್ಕೊಂದು ಬಲವಾದ ಕಾರಣವಿದೆ.
ಯಾವುದೇ ಕಂಪನಿ ಇಷ್ಟು ದೀರ್ಘಾವಧಿಯ ವಾರಂಟಿ ಕೊಡುತ್ತೆ ಅಂದ್ರೆ ಅವರಿಗೆ ತಮ್ಮ ತಂತ್ರಜ್ಞಾನದ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಅರ್ಥ. ಪ್ಯೂರ್ ಪವರ್ ವಿಷಯದಲ್ಲಿ ಆ ನಂಬಿಕೆಯ ಮೂಲ ಅವರ ಸೀಕ್ರೆಟ್ ಸಾಸ್. ಸೀಕ್ರೆಟ್ ಸಾಸ್. ಹೌದು, ಅದೇ ನ್ಯಾನೋ ಪಿಸಿಎಂ ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನ್ಯಾನೋ ಪಿಸಿಎಂ ಅದೇನೋ ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಸರಳವಾಗಿ ಹೇಳ್ತೀನಿ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವಿನ ವಿಶೇಷವಾಗಿ ಬ್ಯಾಟರಿಯ ದೊಡ್ಡ ಶತ್ರು ಅಂದ್ರೆ ಶಾಖ. ಹೌದು, ಹೀಟ್. ನಮ್ಮ ದೇಶದ ಬೇಸಿಗೆಯಲ್ಲಿ ತಾಪಮಾನ 45-50 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಬ್ಯಾಟರಿಗಳು ಬೇಗ ಹಾಳಾಗ್ತವೆ. ಈ ನ್ಯಾನೋ ಪಿಸಿಎಂ ಫೇಸ್ ಚೇಂಜ್ ಮೆಟೀರಿಯಲ್ ಅನ್ನೋದು ಒಂದು ವಿಶೇಷ ವಸ್ತು. ಇದು ಬ್ಯಾಟರಿಯ ಸುತ್ತ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಓಕೆ. ಹೊರಗಡೆ ತಾಪಮಾನ 60 ಡಿಗ್ರಿ ಇದ್ರೂ ಅದು ಬ್ಯಾಟರಿಯನ್ನು ತಂಪಾಗಿ ಸುರಕ್ಷಿತವಾದ ತಾಪಮಾನದಲ್ಲಿ ಇಡುತ್ತೆ. ಓ, ಅಂದ್ರೆ ಬ್ಯಾಟರಿ ಹೆಚ್ಚು ಬಿಸಿಯಾಗದಂತೆ ಇದು ತಡೆಯುತ್ತೆ. ನಿಖರವಾಗಿ. ಬ್ಯಾಟರಿ ತಂಪಾಗಿದ್ದಷ್ಟು ಅದರ ಬಾಳಿಕೆ ಹೆಚ್ಚು, ಅದರ ಕಾರ್ಯಕ್ಷಮತೆ ಸ್ಥಿರವಾಗಿರುತ್ತೆ. ಈ ತಂತ್ರಜ್ಞಾನದಿಂದಾಗಿ ಬ್ಯಾಟರಿ ಫೇಲ್ ಆಗೋ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಅದಕ್ಕೆ ಇಷ್ಟು ಧೈರ್ಯವಾಗಿ ವಾರಂಟಿ ಕೊಡ್ತಿದ್ದಾರೆ. ಅದೇ, ಅವರ ವಾರಂಟಿ ಕೇವಲ ಒಂದು ಮಾರ್ಕೆಟಿಂಗ್ ಭರವಸೆಯಲ್ಲ, ಅದರ ಹಿಂದೆ ಒಂದು ಗಟ್ಟಿಯಾದ ಇಂಜಿನಿಯರಿಂಗ್ ಆಧಾರವಿದೆ. ಟೆಕ್ನಾಲಜಿ ಚೆನ್ನಾಗಿದ್ರೆ ವಾರಂಟಿ ಸ್ಟ್ರಾಂಗ್ ಆಗಿರುತ್ತೆ. ಇದು ವಿಷಯವನ್ನೇ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಸರಿ, ಈಗ ಈ ವಿಸ್ತೃತ ವಾರಂಟಿಯ ಕೆಲವು ವಿಶೇಷ ಪ್ರಯೋಜನಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ಬೇಷರತ್ ಡೀಪ್ ಡಿಸ್ಚಾರ್ಜ್ ಕವರೇಜ್ ಅಂತ ಒಂದಿದೆ. ಇದರ ಅರ್ಥವೇನು? ಬೇಷರತ್ ಅನ್ನೋ ಪದ ಕೇಳಿದ ತಕ್ಷಣ ಸ್ವಲ್ಪ ಅನುಮಾನ ಬರುತ್ತೆ. ಸಹಜ. ಸಾಮಾನ್ಯವಾಗಿ ವಾರಂಟಿಗಳಲ್ಲಿ ಷರತ್ತುಗಳು ಅನ್ವಯಿಸುತ್ತವೆ ಅನ್ನೋ ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಸಿಸ್ಟಮ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು, ಬ್ಯಾಟರಿಯನ್ನು ಪೂರ್ತಿಯಾಗಿ ಖಾಲಿ ಮಾಡಬಾರದು, ಹೀಗೆ. ಹೌದು, ಕಂಡೀಷನ್ಸ್ ಅಪ್ಲೈ. ಆದರೆ ಇಲ್ಲಿ ಬೇಷರತ್ ಅಂತಂದ್ರೆ ಸಿಸ್ಟಮ್ ಆನ್ಲೈನ್ ಇರ್ಲಿ, ಆಫ್ಲೈನ್ ಇರ್ಲಿ, ಬ್ಯಾಟರಿ ಎಷ್ಟೇ ಡಿಸ್ಚಾರ್ಜ್ ಆಗಿರ್ಲಿ, ವಾರಂಟಿ ಅಪ್ಲೈ ಆಗುತ್ತೆ. ಗ್ರಾಹಕರು ಸಣ್ಣಪುಟ್ಟ ತಾಂತ್ರಿಕ ನಿಯಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ನಿಜವಾದ ಚಿಂತೆ ಮುಕ್ತ ಅನುಭವ ಕೊಡುತ್ತೆ. ಇದು ಚೆನ್ನಾಗಿದೆ. ಮುಂದಿನ ಅಂಶ 12 ವರ್ಷಗಳ ಸಕ್ರಿಯ ಎಐ ಆರೋಗ್ಯ ಮೇಲ್ವಿಚಾರಣೆ. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಪ್ರಿವೆಂಟಿವ್ ಹೆಲ್ತ್ ಕೇರ್ ತರ. ಸಾಮಾನ್ಯವಾಗಿ ಒಂದು ವಸ್ತು ಕೆಟ್ಟ ಮೇಲೆ ನಾವು ಮೆಕ್ಯಾನಿಕ್ನ ಕರಿತೀವಿ. ಅದನ್ನ ರಿಯಾಕ್ಟಿವ್ ಮೇಂಟೆನೆನ್ಸ್ ಅಂತಾರೆ. ಆದರೆ ಇಲ್ಲಿರೋದು ಪ್ರೊಆಕ್ಟಿವ್ ಸಿಸ್ಟಮ್. ಅಂದ್ರೆ ಸಮಸ್ಯೆ ಬರೋ ಮುಂಚೆನೆ. ಹೌದು. ಇವರ 24/7 ಎಐ ಗಾರ್ಡಿಯನ್ ಸೇವೆ ನಿರಂತರವಾಗಿ ಸಿಸ್ಟಮ್ನ ಆರೋಗ್ಯವನ್ನ ಚೆಕ್ ಮಾಡ್ತಾ ಇರುತ್ತೆ. ಯಾವುದಾದ್ರೂ ಪಾರ್ಟ್ ಸ್ವಲ್ಪ ವೀಕ್ ಆಗ್ತಿದೆ, ಮುಂದೆ ಸಮಸ್ಯೆ ಕೊಡಬಹುದು ಅಂತ ಎಐಗೆ ಅನಿಸಿದ್ರೆ ಅದು ದೊಡ್ಡ ಸಮಸ್ಯೆ ಆಗೋ ಮೊದಲೇ ಅಲರ್ಟ್ ಕಳಿಸುತ್ತೆ. 1 ನಿಮಿಷ. ಅಂದ್ರೆ ನನ್ನ ಸಿಸ್ಟಮ್ ಫೇಲ್ ಆಗತ್ತೆ ಅಂತ ನನಗೆ ಗೊತ್ತಾಗೋ ಮೊದ್ಲೇ ಕಂಪನಿಯವರೇ ನನ್ನನ್ನ ಸಂಪರ್ಕಿಸಿ ನಿಮ್ಮ ಸಿಸ್ಟಮಲ್ಲಿ ಸಮಸ್ಯೆ ಬರಬಹುದು, ನಾವು ಬಂದು ಸರಿ ಮಾಡ್ತೀವಿ ಅಂತ ಹೇಳ್ತಾರಾ? ಬಹುತೇಕ ಹಾಗೆಯೇ. ಇದು ದೊಡ್ಡ ಬಿಸ್ನೆಸ್ಗಳಿಗೆ ಒಂದು ವರದಾನ. ಯಾಕಂದ್ರೆ ಸಿಸ್ಟಮ್ ಡೌನ್ ಟೈಮ್ ಅಂದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಈ ಎಐ ಮಾನಿಟರಿಂಗ್ನಿಂದಾಗಿ ಬಿಸ್ನೆಸ್ ನಿಲ್ಲೋದೇ ಇಲ್ಲ. ಸಂಭಾವ್ಯ ದೋಷಗಳನ್ನು ಮುಂಚಿತವಾಗಿಯೇ ಸರಿಪಡಿಸಬಹುದು. ಅದ್ಭುತವಾಗಿದೆ. ಇನ್ನೂ 2 ಭರವಸೆಗಳು ನನ್ನ ಗಮನ ಸೆಳೆಯುತ್ತಿವೆ ಮತ್ತು ಅವು ಬಹಳ ನೇರವಾಗಿವೆ. ಒಂದು ರಿಪೇರಿ ಅಲ್ಲ, ಬದಲಿ, ಮತ್ತು ಇನ್ನೊಂದು ಶೂನ್ಯ ವೆಚ್ಚದ ಬದಲಿ ಭರವಸೆ. ಇದು ಗ್ರಾಹಕರಿಗೆ ಒಳ್ಳೇದು, ಒಪ್ಕೊಳ್ತೀನಿ. ಆದ್ರೆ ಕಂಪನಿಗಿದು ಆರ್ಥಿಕವಾಗಿ ಹೊರೆಯಾಗಲ್ವಾ? ಒಳ್ಳೆ ಪ್ರಶ್ನೆ. ಮೊದಲಿಗೆ ರಿಪೇರಿ ಅಲ್ಲ, ಬದಲಿ ಅಂದ್ರೆ ಅವರು ದೋಷ ಇರೋ ಭಾಗಕ್ಕೆ ತೇಪೆ ಹಚ್ಚಲ್ಲ, ಬದಲಿಗೆ ಹೊಸ ಭಾಗ ಹಾಕ್ತಾರೆ. ಇದರಿಂದ ಸಿಸ್ಟಮ್ ಮತ್ತೆ ತನ್ನ 100% ಸಾಮರ್ಥ್ಯಕ್ಕೆ ವಾಪಸ್ ಬರುತ್ತೆ. ಓಕೆ. ಇನ್ನು ಶೂನ್ಯ ವೆಚ್ಚ ಅಂದ್ರೆ ಸರ್ವಿಸ್ ಚಾರ್ಜ್, ಟ್ರಾನ್ಸ್ಪೋರ್ಟ್ ಚಾರ್ಜ್, ಲೇಬರ್ ಚಾರ್ಜ್, ಹೀಗೆ ಯಾವುದೇ ಗುಪ್ತ ಶುಲ್ಕಗಳು ಇರೋದಿಲ್ಲ. ಸರಿ, ಆದ್ರೆ ಕಂಪನಿಗಿದು ಹೇಗೆ ವರ್ಕೌಟ್ ಆಗುತ್ತೆ? ಇದು ಒಂದು ಲೆಕ್ಕಾಚಾರದ ರಿಸ್ಕ್. ಅದಕ್ಕಾಗಿಯೇ ಆರಂಭಿಕ ಬೆಲೆ ಸ್ವಲ್ಪ ಹೆಚ್ಚಿರ್ಬೋದು. ಆದರೆ ಅವರ ನ್ಯಾನೋ ಪಿಸಿಎಂ ತಂತ್ರಜ್ಞಾನದ ಮೇಲೆ ಅವರಿಗೆ ನಂಬಿಕೆ ಇರೋದ್ರಿಂದ 12 ವರ್ಷಗಳಲ್ಲಿ ಫೇಲ್ಯೂರ್ ರೇಟ್ ಬಹಳ ಕಡಿಮೆ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ವಾರಂಟಿ ಕ್ಲೇಮ್ಗಳು ಕಡಿಮೆ ಬರ್ತವೆ. ಹಾಗಾದ್ರೆ ಗ್ರಾಹಕರ ಜೇಬಿನ ಮೇಲೆ ಇದರ ಪರಿಣಾಮ ಏನು? ಇಲ್ಲಿ ಹಣದುಬ್ಬರ ನಿರೋಧಕ ಮತ್ತು ಡೇ ಝೀರೋ ಅನುಕೂಲ ಅಂತ 2 ಆರ್ಥಿಕ ಲಾಭಗಳ ಬಗ್ಗೆ ಹೇಳಿದ್ದಾರೆ. ಆರ್ಥಿಕವಾಗಿ ನೋಡಿದ್ರೆ ಇದು ಬಹಳ ಸ್ಮಾರ್ಟ್ ಪ್ಲಾನ್. ಹಣದುಬ್ಬರ ಬಗ್ಗೆ ನಾವು ಆಗ್ಲೇ ಮಾತಾಡಿದಿವಿ. ಇನ್ನು ಡೇ ಝೀರೋ ಅನುಕೂಲ ಅನ್ನೋದು ಗ್ರಾಹಕರನ್ನು ಬೇಗ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಅಂದ್ರೆ ಪ್ರಾಡಕ್ಟ್ ಖರೀದಿಸೋ ದಿನವೇ ವಿಸ್ತೃತ ವಾರಂಟಿ ತಗೊಂಡ್ರೆ ನಂತರ ತಗೊಳ್ಳೋದಕ್ಕಿಂತ ಸುಮಾರು 50% ಅಗ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಧ ಬೆಲೆಗೆ ಡಬಲ್ ಪ್ರೊಟೆಕ್ಷನ್. ಹೌದು. ಇದು ಕಂಪನಿಯ ದೃಷ್ಟಿಯಿಂದಲೂ ಒಳ್ಳೆಯದು. ಯಾಕಂದ್ರೆ ಆರಂಭದಲ್ಲೇ ಗ್ರಾಹಕರನ್ನು ದೀರ್ಘಾವಧಿಯ ಸಂಬಂಧಕ್ಕೆ ಒಳಪಡಿಸಿದ ಹಾಗೆ ಆಗತ್ತೆ.
ವಿಸ್ತೃತ ವಾರಂಟಿಯನ್ನು ಒಂದು ಹೆಚ್ಚುವರಿ ಆಯ್ಕೆಯಾಗಿ ನೋಡದೆ ಮುಖ್ಯ ಉತ್ಪನ್ನದ ಒಂದು ಭಾಗವನ್ನಾಗಿ ಮಾಡಿದ್ದಾರೆ. ಈಗ್ಲೇ ತಗೊಳ್ಳಿ, ಜಾಸ್ತಿ ಉಳಿಸಿ ಅನ್ನೋದು ಸ್ಪಷ್ಟ ಸಂದೇಶ. ಒಟ್ಟಾರೆಯಾಗಿ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ನಮ್ಮ ಗಮನ ಬ್ಯಾಟರಿಯ ಪವರ್ ಮೇಲೆ ಅಥವಾ ಇನ್ವರ್ಟರ್ನ ಫೀಚರ್ಸ್ ಮೇಲೆ ಇರಲಿಲ್ಲ. ಬದಲಿಗೆ 12 ವರ್ಷಗಳ ನಿರಂತರ ಭರವಸೆ ಮತ್ತು ಮನಃಶಾಂತಿಯ ಮೇಲೆ ಇತ್ತು. ನಿಖರವಾಗಿ ಪ್ಯೂರ್ ಪವರ್ 13 ಮಾರಾಟ ಮಾಡ್ತಿರೋದು ಒಂದು ಉಪಕರಣವನ್ನಲ್ಲ, ಬದಲಿಗೆ ಒಂದು ಫಲಿತಾಂಶವನ್ನ, ಅಂದ್ರೆ ದಶಕಕ್ಕೂ ಹೆಚ್ಚು ಕಾಲದ ನಿಶ್ಚಿಂತೆಯನ್ನ. ಇದನ್ನೇ ಮಾರ್ಕೆಟಿಂಗ್ನಲ್ಲಿ ಫೀಚರ್ ವರ್ಸಸ್ ಬೆನಿಫಿಟ್ ಅಂತಾರಲ್ಲ, ಹಾಗೆ. ಹೌದು, ಬ್ಯಾಟರಿ ಒಂದು ಫೀಚರ್, ಆದರೆ 12 ವರ್ಷಗಳ ತೊಂದರೆಯಿಲ್ಲದ ವಿದ್ಯುತ್ ಅನ್ನೋದು ಒಂದು ಬೆನಿಫಿಟ್. ಪ್ಯೂರ್ ಪವರ್ ಕಂಪನಿ ವಾರಂಟಿ ಅನ್ನೋ ಒಂದು ಸಪೋರ್ಟ್ ಫೀಚರ್ ಅನ್ನ ಮನಃಶಾಂತಿ ಅನ್ನೋ ಮುಖ್ಯ ಬೆನಿಫಿಟ್ ಆಗಿ ಯಶಸ್ವಿಯಾಗಿ ಪರಿವರ್ತಿಸಿದೆ. ಇದು ಗ್ರಾಹಕರ ಮೂಲಭೂತ ಭಯಗಳಾದ ವೈಫಲ್ಯದ ಭಯ, ಅನಿರೀಕ್ಷಿತ ಖರ್ಚುಗಳು, ಹೌದು, ಈ ಎಲ್ಲದಕ್ಕೂ ಒಂದೇ ಪರಿಹಾರ ನೀಡುತ್ತೆ. ಇದು ಗ್ರಾಹಕರನ್ನ ಗೆಲ್ಲೋ ಒಂದು ಹೊಸ ದಾರಿ. ಖಂಡಿತ. ಇದು ನಮ್ಮನ್ನ ಒಂದು ಆಳವಾದ ಯೋಚನೆಗೆ ದೊಡುತ್ತೆ. ಒಂದು ಕಂಪನಿ ತನ್ನ ಉತ್ಪನ್ನದ ಮೇಲೆ ಇಷ್ಟು ದೀರ್ಘ ಮತ್ತು ಸಮಗ್ರವಾದ ಗ್ಯಾರಂಟಿ ಕೊಡುತ್ತೆ ಅಂದ್ರೆ ಅದು ಕೇವಲ ಮಾರ್ಕೆಟಿಂಗ್ ಸ್ಟಂಟ್ ಅಲ್ಲ, ಅದು ಅವರ ಆತ್ಮವಿಶ್ವಾಸದ ಪ್ರತಿಬಿಂಬ. ಅವರ ತಂತ್ರಜ್ಞಾನ ಎಷ್ಟೊಂದು ಗಟ್ಟಿಯಾಗಿದೆ ಅನ್ನೋದಕ್ಕೆ ಅದೊಂದು ಪುರಾವೆ. ಇಲ್ಲಿ ವಾರಂಟಿ ಅನ್ನೋದು ಕಂಪನಿಗೆ ಒಂದು ರಿಸ್ಕ್ ಅಲ್ಲ, ಅದು ಅವರ ಉತ್ಪನ್ನದ ಗುಣಮಟ್ಟದ ಸಾಕ್ಷಿ. ಹಾಗಾದ್ರೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ಇವತ್ತಿನ ದಿನಗಳಲ್ಲಿ ಬೇರೆ ಯಾವೆಲ್ಲ ಕ್ಷೇತ್ರಗಳು ಕೇವಲ ಉತ್ಪನ್ನಗಳನ್ನು ಮಾರಾಟ ಮಾಡೋದನ್ನು ಬಿಟ್ಟು ಈ ತರಹದ ದೀರ್ಘಕಾಲೀನ ಖಚಿತತೆ ಮತ್ತು ಮನಃಶಾಂತಿಯನ್ನು ಮಾರಾಟ ಮಾಡೋದ್ರಿಂದ ಯಶಸ್ಸು ಗಳಿಸ್ಬೋದು? ಆಟೋಮೊಬೈಲಿಂದ ಹಿಡಿದು ಮನೆ ಕಟ್ಟುವ ಉದ್ಯಮದವರೆಗೆ ಇದರ ಸಾಧ್ಯತೆಗಳು ಎಲ್ಲೆಲ್ಲಿವೆ?